ಅಕೌಂಟ್ಸ್ ಟ್ರೈನಿಂಗ್ ಟ್ಯುಟೋರಿಯಲ್ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ರಿಟರ್ನ್ ಡೌನ್ ವ್ಯಾಲ್ಯೂ ಅದರ್ಸ್ ಎಂಟ್ರಿಯನ್ನು ಹೇಗೆ ಮಾಡೋದು ಎಂದು ನೀಡಲಾಗಿದೆ. ಅದಕ್ಕಾಗಿ ಅಕೌಂಟ್ಸ್ ರಿಟರ್ನ್ ಡೌನ್ ವ್ಯಾಲ್ಯೂ ಅದರ್ಸ್ ನ್ಯೂ ಅನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಇನಿಷಿಯಲ್, ಟೋಕನ್ ವರ್ಕ್ ಆರ್ಡರ್, ಲೆಗಸಿ ವರ್ಕ್ ಆರ್ಡರ್, ಎಸ್ಟಿಮೇಟೆಡ್ ವರ್ಕ್ ಆರ್ಡರ್, ಟ್ರಾನ್ಸ್ಫರ್ ಆಫ್ ಸ್ಟಾಕ್ ಕಂಡೀಷನ್, ಸ್ಟೋರ್ ಕೌಂಟಿಂಗ್ ಎಂಬ ರೇಡಿಯೋ ಬಟನ್ಸ್ಗಳು ಅವೈಲೇಬಲ್ ಇರುವುದು. ಸಪೋಸ್ ಲೆಗಸಿ ವರ್ಕ್ ಆರ್ಡರ್ ಎಂಟ್ರಿ ಮಾಡಲು ಲೆಗಸಿ ವರ್ಕ್ ಆರ್ಡರ್ ಎಂಬ ರೇಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇದೀಗ ಎಂಟರ್ ರೆಸಿಪ್ಟ್ ವೋಚರ್ ನಂಬರ್ ಎಂಬ ಸರ್ಚ್ ಬಾರ್ ಅನ್ನು ನೋಡಬಹುದು. ಇಲ್ಲಿ ರೆಸಿಪ್ಟ್ ವೋಚರ್ ಅನ್ನು ಸರ್ಚ್ ಮಾಡಲು ಸಾಧ್ಯ. ನಂತರ ಎಂಟ್ರಿ ಮಾಡಿದ ರೆಸಿಪ್ಟ್ ವೋಚರ್ ನಂಬರ್ ಎಂಬ ಟೆಕ್ಸ್ಟ್ ಫೀಲ್ಡ್ ಅಲ್ಲಿ ಆಟೋ ಫಿಲ್ ಆಗುವುದು. ಡೀಟೇಲ್ಸ್ ಇದೊಂದು ಕೊಲಾಪ್ಸಿಬಲ್ ಪ್ಯಾನೆಲ್ ಆಗಿದ್ದು ಇಲ್ಲಿ ಅಪ್ಲೋಡ್ ಎಂಬ ಚೆಕ್ ಬಾಕ್ಸ್ ಅವೈಲೇಬಲ್ ಇರುವುದು. ಈ ಚೆಕ್ ಬಾಕ್ಸ್ ಚೂಸ್ ಮಾಡಿದರೆ ಮಲ್ಟಿಪಲ್ ಎಂಟ್ರೀಸ್ ಅನ್ನು ಮಾಡಲು ಸಾಧ್ಯ. ಅದಕ್ಕಾಗಿ ಡೌನ್ಲೋಡ್ ಎಂಬ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಎಕ್ಸೆಲ್ ಶೀಟ್ ಜನರೇಟ್ ಆಗುವುದು. ಎಕ್ಸೆಲ್ ಶೀಟ್ ಅಲ್ಲಿ ಮಲ್ಟಿಪಲ್ ಎಂಟ್ರೀಸ್ ಅನ್ನು ಮಾಡಿದ ನಂತರ ಸೇವ್ ಮಾಡಿ ಅದನ್ನು ಚೂಸ್ ಫೈಲ್ ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡಿ ಫೈಲ್ ಅನ್ನು ಚೂಸ್ ಮಾಡಲು ಸಾಧ್ಯ. ಚೂಸ್ ಮಾಡಿದ ಫೈಲ್ ಅನ್ನು ಅಪ್ಲೋಡ್ ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅದು UI ಅಲ್ಲಿ ಅಪ್ಲೋಡ್ ಆಗುವುದು. ಮಲ್ಟಿಪಲ್ ಎಂಟ್ರೀಸ್ ಮಾಡೋ ಸಂದರ್ಭದಲ್ಲಿ ಎಕ್ಸೆಲ್ ಶೀಟ್ ಮೂಲಕ ಎಂಟ್ರೀಸ್ ಅನ್ನು ಮಾಡಲು ಸಾಧ್ಯ. ಇಲ್ಲವಾದರೆ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒರಿಜಿನಲ್ ವ್ಯಾಲ್ಯೂ ಬೇಸ್ಡ್ ಆನ್ ಪರ್ಟಿಕ್ಯುಲರ್ಸ್ ಒರಿಜಿನಲ್ ವ್ಯಾಲ್ಯೂಸ್ ಎಂಟ್ರಿ ಮಾಡಿ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಕೂಡ ಎಂಟ್ರಿ ಮಾಡಬಹುದು. ಡೇಟ್ ಆಫ್ ಕಮಿಷನ್ ಇದೊಂದು ಪಾಪಪ್ ಕ್ಯಾಲೆಂಡರ್ ಆಗಿದ್ದು ಇಲ್ಲಿ ಡೇಟ್ ಆಫ್ ಕಮಿಷನ್ ಅನ್ನು ಸೆಲೆಕ್ಟ್ ಮಾಡಬಹುದು. ನಂತರ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಎಂಟ್ರಿ ಮಾಡಿದ ಡೀಟೇಲ್ಸ್ ಗ್ರಿಡ್ ಟೇಬಲ್ ಅಲ್ಲಿ ಆಡ್ ಆಗುವುದು. ಇದೇ ತರ ಪ್ರತಿಯೊಂದು ಪರ್ಟಿಕ್ಯುಲರ್ಸ್ ಕೂಡ ನಮಗೆ ಒರಿಜಿನಲ್ ವ್ಯಾಲ್ಯೂ ಹಾಗೂ ಡಿಪ್ರಿಸಿಯೇಷನ್ ವ್ಯಾಲ್ಯೂಸ್ ಎಂಟ್ರಿಯನ್ನು ಮಾಡಬಹುದು. ಎಂಟ್ರಿ ಮಾಡಿದ ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಎಂಟ್ರಿ ಮಾಡಿದ ಡೀಟೇಲ್ಸ್ ಸೇವ್ ಆಗುವುದು. ಜೊತೆಯಲ್ಲಿ ರೆಸಿಪ್ಟ್ ವೋಚರ್ ಡೀಟೇಲ್ಸ್ ರಿಪೋರ್ಟ್ ಜನರೇಟ್